serious. This is real life. ಅರೆ ಕೇ ಮುದುಕಿಯಲ್ಲಿ ಕಾಣ್ತಾನೆ ಇಲ್ಲ. ಮುದುಕಿ ಯಾ ಮುದುಕಿ ಬಾರೆ ಹೊರಗೆ. ಏನೇ ಮಾಡ್ತಿದ್ದೆ ಒಳಗೆ? ಅಮ್ಮ ಕೆಲಸ ಎಲ್ಲ ಮುಗಿಸಿದ್ದೀನಮ್ಮ. ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಪಾತ್ರೆ ಎಲ್ಲ ತೊಳೆದು ಬಿಟ್ರೆ ಮನೆ ಕೆಲಸ ಎಲ್ಲ ಮುಗಿದು ಹೋಯ್ತೇನೆ. ಮಣಿಯಾಗ 1 ಗಂಟೆ ಅರಿಬಿ ಬಿದ್ದಾವು. ಅವನೇನ್ ನಿನ್ನ ಗಂಡ ಬಂದು ತೊಳಿತಾನೆ ಏನ? ನೋಡಮ್ಮ, ನನ್ನ ಬೇಕಾದ ಕೆಲಸಕ್ಕೆ ಹಚ್ಚು, ಬೇಕಾದಷ್ಟು ಬೈ. ಆದ್ರೆ ದೇವ್ರಂತ ನನ್ನ ಗಂಡಗ ಮಾತ್ರ ಏನು ಅನ್ಬೇಡವ, ಏನು ಅನ್ಬೇಡ. 3 ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತಕತ್ತೈತಿ. ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ. ಆಮ್ಯಾಗ ಇಲ್ಲೇ ಹಿತ್ತಲದಾಗ ಅರಿವಿ ಒಕ್ಕೊಡ್ತೀನವ. ಹಿತ್ತಲದಾಗ ಅರಿವಿನ ಒಗೆದು ಕೊಟ್ರ ಕರೆಂಟ್ ಬಿಲ್ ನಿನ್ನ ಗಂಡ ಕಟ್ತಾನೆ ಏನ? ನನ್ನ ಗಂಡ ಒಬ್ಬ ದುಡಿಯಾವ. 3 ಹೊತ್ತು ಎಲ್ರು ಮಡಿಯ ಕೂತು ಸರಿಯಾಗಿ ಕತ್ತರಿಸವರ ಆಗಿರಿ. ಹೋಗ, ಏನ್ ಧಾಡಿ ಆಗುದಿಲ್ಲ. ಲಗನ ಹೋಗಿ ಹೋಗ್ಕೊಂಡ ಬಾ. ಖರೆ ಐತವ ಪಾಪ, ನನ್ನ ಕೂಸು ಒಂದ ದುಡಿಯಕತ್ತೈತಿ. ಅವನಿಗೆ ತ್ರಾಸ ಆಗ್ಬಾರ್ದು, ನನಗ ತ್ರಾಸ ಆದ್ರೂ ಚಿಂತಿಲ್ಲ. ನಾ ಅರ್ಬಿ ಒಕ್ಕೊಂಬರ್ತೀನವ, ಒಕ್ಕೊಂಬರ್ತೀನಿ. ಯವ್ವ ಬೇವ ಹೊಟ್ಟೆ ಬಾಳ ಹಸಕತ್ತೈತಿ ಬೇ. ಒಂದು ಈಟ ನನ್ನ ಕವರ್ನ ಸುತ್ತ ಕೊಟ್ಟಿದ್ರು ಹಳ್ಳ ದಂಡ ಕುಂತು ಊಟ ಮಾಡಿ ಅರ್ಬಿ ಒಕ್ಕೊಂಬರ್ತೀನಿ. ನಿನ್ನ ಕೈ ಮುಗಿತೀನವ, ನಿನ್ನ ಬಾಯಿ ತೆಗಿದ್ರೆ ಬರೀ ಅಣ್ಣ ಅಣ್ಣ ಅಂತ ಬಡ್ಕೊಂಡು ಸಾಯ್ತಿಯಲ್ಲ. ಅಣ್ಣನೇ ಕಂಡಿಲ್ವೇನೆ ನೀನು? ಇವತ್ತೊಂದು ದಿನ ಅಣ್ಣ ತಗೊಂಡು ಹಳ್ಳಕ್ಕೆ ಹೋಗಿ ಹಸು ನಂಗೆ ಅರ್ಬಿ ತೊಳ್ಕೊಂಡು ಬಾ. ಹೊಲಸು ಕೆಲಸ ಹಂಗ ಬಿಟ್ಕೊಂಡು ಬಂದು ಕತ್ತೆ ಲತ್ತೇನ ತಿಂದಾಗಲೇ ಒಳ್ಳೆ ಪಾಠ ಕಲಿಯೋದು. ಅಷ್ಟೈಶ್ವರ್ಯದಲ್ಲಿ ಮೃಷ್ಟಾಣು ಭೋಜನ ಮಾಡುತ್ತಾ ಇಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯೋ ಈ ಶರ್ಮಿಳಾಗೆ ಏನಂದ್ರೆ, ನಾಯಿನ ನೋಡಿ ಕುಂಡಿ ತರಬೇಕು, ತಾಯಿನ ನೋಡಿ ಹೆಣ್ಣು ತರಬೇಕು ಅಂದಿಯಲ್ಲ. ಅದರ ಪ್ರತಿಫಲವೇ ಇದು. ಅದರ ಪ್ರತಿಫಲವೇ ಇದು. ಏನು ಮಗ ಮಣಿಗೆ ಸೊಸಿನ ತಂದಾಣ ಅಂತ ಖುಷಿ ಪಟ್ಟಿದ್ದೆ. ನಾಯಿಗೆ ಬಿಸಾಕಿದಂಗ 1 ರೊಟ್ಟಿನ ಬಿಸಾಕ್ತಿದ್ದೆ. ಆದ್ರೆ ನೀವೇನು ಮಾಡಿದ್ರಿ? ನೋಡಿ ಮಣಿಗೆ ಬರುತ್ತಲೇ ನಿಮ್ಮಿಂದ ಆದ ಅವಮಾನದ ಕಿಚ್ಚು ಇನ್ನು ನನ್ನ ಎದೆಯಾಗ ಧಗಧಗ ಅಂತ ಹತ್ತಿ ಉರಿಯಾಕತ್ತೈತಿ. ನನ್ನ ಮನಸ್ಸಿಗೆ ಆದ ಗಾಯ ವಾಸಿಯಾಗೋ ತನಕ ಈ ಮುದಿ ಗೂಬಿಗಳು ನನ್ನ ಕೈಯಲ್ಲಿ ನರಳಿ ನರಳಿ ಸಾಯ್ಬೇಕು. ಹಂಗ ಮಾಡ್ತೀನಿ. ಹಂಗ ಮಾಡ್ತೀನಿ. ಎಷ್ಟು ಬೇವತ್ತೀರಿ? ಕಾರ್ನ್ಯಾಗ AC ಹಚ್ಕೋರಿ ಅಂತ ಹೇಳಿದ್ನಿ. ಹಂಗ ಒಬ್ಬ ಡ್ರೈವರ್ನು ಇಟ್ಕೋರಿ ಅಂತ ಹೇಳಿದ್ನಿ. ನೀವೇ ಇಟ್ಕೋತೀರೋ ಅಥವಾ ನಾನೇ ಅಪಾಯಿಂಟ್ಮೆಂಟ್ ಮಾಡಬೇಕು? ಕಾರ್ ಗಾಡಿಗೆ ಡ್ರೈವರ್ ನಾನು ದುಡ್ಡು ನೇಮಕ ಮಾಡಿದ್ದೇನೆ. 2 ಮಂದಿ ಕಾರ್ ಗಾಡಿ ತಗೊಂಡು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಹೌದು. ಮುದುಕಿ ಏನ್ ಮಾಡ್ತಾ ಇದೆ? ಅಯ್ಯೋ 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 ಅಯ್ಯೋ, ನಿಮ್ಮ ಅವನ ಸಲುವಾಗಿರ್ತದೆ. ನನಗೆ ಸಾಕಾಗಿ ಹೋಗೈತೆ ನೋಡ್ರಿ. ಅತ್ತಿಯವ್ರ, ನಾ ಇರುತ್ತನ ನೀವೇನೇನು ಕೆಲಸ ಮಾಡಬೇಡ್ರಿ. ಕಾಲ್ ಮೇಲೆ ಕಾಲು ಹಾಕೊಂಡು ಕುರ್ಚಿ ಮೇಲೆ ಕುಂತ TV ನೋಡ್ರಿ. ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡ್ರಿ ಅಂತ ಎಷ್ಟು ಹೇಳ್ತನು, ಆದ್ರೂ ನನ್ನ ಮಾತ ಕೇಳಂಗಿಲ್ಲ ಅಂತಾರ. ಈಗ ನಾ ಒಳಗಿರ್ಬೇಕಾದ್ರ ಅರ್ಬಿ ತಳ್ಕೊಂಡು ಬರ್ತೀನಿ ಅಂತ ಹೇಳಿ ಹಳ್ಳಕ್ಕೆ ಹೋಗ್ಯಾಳ. ಏನು ಬಟ್ಟೆ ಗಡಿಗೆ ಹಳ್ಳದ ದಂಡಿಗೆ ಹೋತ ಮುದುಕಿ? 10 ಆಳುಗಳಲ್ಲಿ ಮನೆಯಲ್ಲಿ ದುಡಿತಿರುವಾಗ ಬಟ್ಟೆ ಗಡಿಗೆ ಹಳ್ಳದ ದಂಡಿಗೆ ಹೋಗಿದ್ದಾಳಂದ್ರೆ ಈ ನೋಡಿದ ಜನ ಏನಂತಾರೆ? ನಮ್ಮ ಮರ್ಯಾದನ 3 ಕಾಸಿಗೆ ಮಾರ್ತಾ ಇದ್ದಾಳೆ ಮುದುಕಿ. ಹೌದು ನೋಡ್ರಿ, 3 ಮಂದಿ ಮಾತಾಡುವಂಗ ನಮ್ ಬಾಡಿ ಆಗಿದ್ದೆ. ಮಗ ಸೊಸಿ ಮನ್ಯಾಗ ಕುಂತ ತಾಯಿನ ಕೆಲಸಕ್ಕೆ ಹಚ್ತಾರ ಅಂತ 3 ಮಂದಿ ಮಾತಾಡಕತ್ಯಾರ. ಅತ್ತೇವ್ರ, ಚಲೋ ಸೀರೆ ಉಟ್ಕೋರಿ ಅಂದ್ರ ನನಗೆ ಯಾಕೆ ಬೇಕು ಬಿಡುವೆ ಯವ್ವ? ಇಂದೋ ನಾಳೆನೋ ಬಿದ್ದು ಹೋಗು ಮರ ಅಂತಾಳ. ಅಷ್ಟೇ ಅಲ್ರಿ,
ಮಾವರ ಮನೆ ಬಿಟ್ಟು ಹೋದಾಗಿಂತ ಅತ್ತೆ ಮನೆ ಸಹ ಸರಿ ಇಲ್ಲ. ಒಂದು ಸಲ ಹುಚ್ಚುಚ್ರಂಗ ಮಾತಾಡ್ತಾಳ. ನಿಮ್ಮ ಗೆಳೆಯರು ಯಾರ ಮನೆಗೆ ಬಂದ್ರ ನನ್ನ ಮ್ಯಾಲ ಸಂಶಯ ಪಡ್ತಾಳ. ನನ್ನ ಎದೆಗೆ ಚುಚ್ಚುವಂಗ ಮಾತಾಡ್ತಾಳ. ನಿಮ್ಮ ಅವನ ಕೈಲೇ ಬಯಸ್ಕೊಂಡು ನನ್ನ ಗ್ಲಾಮರ್ ಅನ್ನೋದು ಹಾಳಾಗಿ ಹೋಗಿದ್ರಿ. ಅವತ್ತಿ ಆ ಮುದುಕನ ಬೆನ್ನ ತುಗಿದ್ರ ಆ ಮುದುಕಿ ನಿನಗೆ ಮಾತಾಡ್ತಾ ಇದ್ದಾಳೇನು? ಈಗೇನಾದ್ರೂ ಮನೆಯಲ್ಲಿ ಮುದುಕಿ ಇದ್ದಿದ್ರೆ ರೀ, ನೀವೇನೂ ತಪ್ಪು ತಿಳ್ಕೊಳ್ದಿಲ್ಲ ಅನ್ನೋದಾದ್ರ ಅತ್ತೆಯವ್ರನ್ನ ಅನಾಥಾಶ್ರಮಕ್ಕೋ ಇಲ್ಲ ವೃದ್ಧಾಶ್ರಮಕ್ಕೋ ಬಿಟ್ಟು ಬರೋಣ. ಯಾಕಂದ್ರ ಆಕೆ ಅಲ್ಲಿ ಕಣ್ಣುಮಾರಿ ಮಣ್ಣುಮಾರಿ ಇರ್ತಾಳ. ಊರ್ ಮಂದಿ ನಮಗ್ ಮಾತಾಡೋದರ ತಪ್ಪೈತಿ. ಆ ಕೆಲಸ ಆದಷ್ಟು ಬೇಗ ನಾನೇ ಮಾಡ್ತೀನಿ ಬಿಡು. ಅಯ್ಯೋ 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 ನನ್ನ ರಾಜ. ಹೌದಲ್ಲ, ಹೊಟ್ಟಿ ತಾಳ ಹಾಕ್ತಾ ಇದೆ. ಏನು ಮಾಡಿದೆ ಟಿಫನು? ರೀ, ನಿಮಗೆ ಎಂತ ಮಸಾಲೆ ದೋಸೆ ಮಾಡೀನಿ. ನನ್ನ ಕೈಯಾರ ನಾನು ನಿಮಗೆ ಟಿಫನ್ ಮಾಡಿಸ್ತಾನು. ದೋಸೆನಾ? ಬೇಗ ಬಂದ್ಬಿಡು. ಹಲೋ, ಏನೋ ಅರ್ಜೆಂಟಾಗಿ ಬರ್ಬೇಕಾ? ಅಲ್ಲ ಕಣೋ, ಯಾವಾಗ ಫೋನ್ ಮಾಡಬೇಕು ಅನ್ನೋದು ಗೊತ್ತಿಲ್ವ ನಿನಗೆ? ಅರ್ಜೆಂಟ್ ಕೆಲಸ ಅದೇನಾ? ಖಂಡಿತ ಬರ್ತೀನಿ ಬಿಡು. ಎಸ್ ಆಯ್ತು, ಓಕೆ. ಚಿನ್ನ, ಸ್ನೇಹಿತ ಫೋನ್ ಮಾಡಿದ್ದಾನೆ, ಅದಕ್ಕೆ ಅರ್ಜೆಂಟಾಗಿ ನಾನು ಹೋಗ್ಬೇಕು. ಟಿಫನ್ ಬೇಡ ಕಣೆ, ಬರ್ತೀನಿ ಬಾ. ಹೋಗೇ ಬಿಟ್ನಲ್ಲ. ಹೋಗ್ಲಿ, ಎಲ್ಲಿಗೆ ಹೋಗ್ತಾನೆ? ಹೊಟ್ಟೆ ಹಸಿದ್ರೆ ತಾನೇ ಬರ್ತಾನೆ. ಒಂದು ದಿನವಾದ್ರೂ ಸರಸ ಸಲ್ಲಾಪದಿಂದ ಮಡಿಯಲ್ಲಿತ್ತು ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸಲಿಲ್ಲ. ಮದುವೆಯಾಗಿ ಇಷ್ಟು ದಿನವಾದ್ರೂ ನನ್ನ ಹೊಟ್ಟಿ ಒಳಗ ಒಂದು ನಾಯಿ ಕುಣ್ಣಿ ಸಹಿತ ಹೊಟ್ಟಿಸಲಿಲ್ಲ. ಹರಿಯದ ಯವ್ವನ ತುಂಬಿದ ಈ ಕಾಮದ ಕುದುರೆಗೆ ಲಗಾಮಣ್ಣ ಹಾಕಿ ಮನಸ್ಸನ್ನ ಶಾಂತ ಮಾಡುವ ಶಕ್ತಿ ಆ ನನ್ನ ಪೃಥ್ವಿರಾಜನಿಗೆ ಮಾತ್ರ. ಆ ನನ್ನ ಇನಿಯನನ್ನ ಈ ನನ್ನ ಮನೆಗೆ ಕರೆಯಿಸಿ ಅವನ ರೋಮ ಭರಿತ ಎದೆಯ ಮೇಲೆ ನಿಂತು ಮಜ್ಜನ ಮಾಡಿಸ್ಕೋಬೇಕು ಅಂದ್ರ ಈ ಹಾಳಾದ ಮುದುಕಿ ಒಂದು ಮನೆಯಾಗ ಬೆದ್ದರ್ತೈತಿ. ಹೆಗ್ಗೋ, ಮಹೇಂದ್ರನಿಂದ ಪರ್ಮಿಷನ್ ಅಂತೂ ಸಿಕ್ಕಾಯ್ತು. ಇದೇ ಸೂಕ್ತವಾದ ಸಮಯ ಅಂತ ತಿಳಿದು ಅತ್ತೆ ಎಂಬ ಕತ್ತೆಯನ್ನ ಮನೆಯಿಂದ ಹೊರ ಹಾಕಿದ್ರೆ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ಈ ಮುದುಕಿ ಯಾಕೆ ಇಷ್ಟು ಬೇಗ ಬರ್ತಾ ಇದೆ? ಏನೇ ಮುದುಕಿ, ಬರಿಗೆಯಿಂದ ಹಾಗೆ ಬರ್ತಾ ಇದೆಯಲ್ಲ? ಮನೆಯಿಂದ ತೆಗೆದುಕೊಂಡು ಹೋದ ಬಟ್ಟೆ ಗಂಟೆಲ್ಲೇ? ಅದು ಅರ್ವಿ ಹೋಗ್ಯನು ಅಂತ ಹಳ್ಳಕ್ಕೇನೋ ಹೋದ್ನವ. ತಲೆ ಸುತ್ತ ಬಂದು ಹಳ್ಳ ದಂಡೆ ಬಿದ್ಬಿಟ್ಯಾ? ತಲೆ ಮ್ಯಾಗಿನ ಅರ್ವಿ ಗಂಟು ಹಳ್ಳದ ನೀರಾಗ ತೇಲ್ಕೊಂಡು ಹೋಗ್ಬಿಡ್ತಾವ. ಎಂತ ಹೊಲಸು ಹೊಟ್ಟೆಯಾಗ ಹುಟ್ಟಿ ಬಂದಿರಬೇಕಲೇ ನೀ. ಊಟ ಮಾಡಿ 3 ದಿನ ಅಥವಾ ತಲೆ ಸುತ್ತ ಕತ್ತಂದ್ರೂ ಹೊಡಿಬೇಡವಾ? ನೀನು ಹೊಡ್ತಾ ನನ್ನ ಕಡೆಯಿಂದ ತಡ್ಕೊಳಕ್ ಆಗುದಿಲ್ಲ ಅಂದ್ರೂ ಹೊಡೆಕತಿಯಲ್ಲ. ಎಂತ ಹೊಲಸು ಹೊಟ್ಟೆಯಾಗ ಹುಟ್ಟಿ ಬಂದಿರಬೇಕು ನೀ. ಏನ ನೀ ಮಾಡಿದ ಹಾದರತನ ನನಗ ಗೊತ್ತಿಲ್ಲ ಅಂತ ತಿಳಿದೇನವ? ನನಗೆಲ್ಲ ಗೊತ್ತೈತಿ, ಆದ್ರೂ ಸುಮ್ಮನದೀನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರ ಅವ ಏನಾರ ಮಾಡಿಕೊಂಡು ಬಿಡ್ತಾನೋ ಅಂತ ಸುಮ್ಮನದೀನಿ. 2 ವರ್ಷಗಳ ನಂತರ
ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವರಂತ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದೆ. ಹಾಗೂ ನಾ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ. ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ಮನಿರುದಿಲ್ಲವಾ? ಸುಮ್ಮನಿರುದಿಲ್ಲ. ಇವತ್ತ್ಯಾಡ್ರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ. ಆಹಾ, ಇವತ್ತ ಎರಡರಾಗ ಒಂದು ತೀರ್ಮಾನ ಆಗಬೇಕು. ಇವತ್ತ ಈ ಮಡಿಯಾಗ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಬರ್ಲಿ ನನ್ನ ಗಂಡ. ಹೆಣ್ಣಾದಕ್ಕಿಗೆ ಸಹನೆ ತುಂಬಿ ತುಳುಕ್ತಿರಬೇಕು. ಮನೆಗೆ ಸೊಸೆಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ, ತೆಗಿಬಾರ್ದು. ಮುತ್ತೈದೆ ಎನ್ನೋ ಅರ್ಥನಾದ್ರೂ ನಿನಗ ಗೊತ್ತೈತೇನವ? ಹಣೆಯ ಕುಂಕುಮ ಒಂದು ಮುತ್ತು, ಮೂಗುತಿ ಒಂದು ಮುತ್ತು, ಕೊರಳ ಮಾಂಗಲ್ಯ ಒಂದು ಮುತ್ತು, ಹಸಿರು ಬಳೆಗಳೊಂದು ಮುತ್ತು, ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು. ಈ 5 ಮುತ್ತುಗಳನ್ನು ಹೊತ್ತು ತರುವವಳೆ ನಿಜವಾದ ಮುತ್ತೈದೆ. ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ? ಹಿಂಗ ಮಾತಾಡ್ತಿದ್ದಿಲ್ಲ. ವೇದಾಂತ, ಬರೀ ವೇದಾಂತ. ಬಾಯ್ ತೆಗೆದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕತಿಯಲ್ಲ, ಆ ನಿನ್ನ ಗಂಡು ಸಂಪ್ರದಾಯ ನನಗೆ ಬೇಕಾಗಿಲ್ಲ. ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ? ಗುರು ಹಿರಿಯರೆಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅಥವಾ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತೇನವ? ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯ ಧರಿತ್ರಿ. ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ, ಆಕಿಗಂತಾರವ ಕಾರೇಶು ದಾಸಿ ಅಂತ. ಇಲ್ಲ, ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರ್ತಾಳಲ್ಲ, ಆಕಿಗಂತಾರವ ಕರುಣೇಶು ಮಂತ್ರಿ ಅಂತ. ಇನ್ನ ಭೋಜೇಶು ಮಾತಾ ಅಂದ್ರ ಹೊಟ್ಟೆ ಹಸಿದ ಮನೆಗೆ ಯಾರೇ ಬರಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ, ಆಕಿಗಂತಾರವ ಭೋಜೇಶು ಮಾತಾ ಅಂತ. ಇನ್ನ ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬ ಅರಿಶಿನ ಬಳ್ಕೊಂಡು ಮನೆ ದೀಪ ಅಂಟಿಸಿ ನಗನಗತಾ ಓಡ್ಯಾಡ್ಕೊಂಡಿರ್ತಾಳಲ್ಲ, ಆಕಿಗಂತಾರವ ರೂಪೇಶು ಲಕ್ಷ್ಮಿ ಅಂತ. ಇನ್ನು ಶಯನೇಶು ರಂಭಾ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು. ಅದಕ್ಕೆ ಆಕಿಗಂತಾರ ಶಯನೇಶು ರಂಭಾ ಅಂತ. ಇನ್ನು ಕ್ಷಮಯ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಗೆ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಗಿಟ್ಕೊಂಡು ಹೊರ ಜಗತ್ತಿಗೆ ನಗನಗ್ತಾ ಜೀವನ ಸಾಗಿಸ್ತಾಳಲ್ಲ, ಅಕ್ಕಿಗಂತಾರವ ಕ್ಷಮಯ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅಂತ? ಹೇಳಿ, ಸುಮ್ಮನೆ ಹಾಗೆ ಜಾಸ್ತಿನೇ ಮಾತಾಡ್ತೀಯ.
ಹಳ್ಳಕ್ಕಾಗೋದು ಬ್ಯಾಡ 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 ಅಂತ. ಆದ್ರೆ ನನ್ನ ಮಾತು ಎಲ್ಲಿ ಕೇಳ್ತಾಳ? ಎಲ್ಲ ಅರ್ಬಿ ತಗೊಂಡು ಹೋಗಿ ನೀರಾಗ ಮುಗ್ದಾಡ್ರಿ. ನಿಮ್ಮ ಹೊಸ ಹೊಸ ಅಂಗಿ, ಚಲೋ ಚಲೋ ಪ್ಯಾಂಟ್, ನನ್ನ ಜರ್ಜರಿ ಸೀರೆ ಎಲ್ಲ ಹೋದ ನೀರಾಗ ಮುಗ್ದಾಡ್ರಿ. ಹಿಂಗ್ಯಾಕ ಮಾಡಿದ್ರಿ ಅಂತ ಕೇಳಿರ ನನ್ನ ಬಿಡಿಯಾಕ ಬರ್ತಾಡ್ರಿ ನಿಮ್ಮವ್ವ. ಹೆಂಗ ಮಾಡ್ಲಿ? ನಾ ಜೀವ ಇಡಂಗಿಲ್ರಿ, ನಾ ಸಾಯ್ತೀನಿ. ಸಮಾಧಾನ ಮಾಡ್ಕೊಳ್ಳ. ಯವ್ವ ಮಹಾತಾಯಿ, ಮನೆಗೆ ಸೊಸೆಯಾಗಿ ಬಂದಕ್ಕಿ ಮನೆ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟು ತಮಾಷೆ ನೋಡಬಾರ್ದವ್ವ, ನೋಡಬಾರ್ದು. ಆಹಾ, ಸಾಕ್ ನಿಲ್ಸವ, ಸಾಕ್ ನಿಲ್ಸು. ಇವಳನ್ನು ಮದುವೆ ಮಾಡ್ಕೊಂಡ್ ಬಂದ ಅಂದ್ರೆ ನೋಡ್ತಾ ಇದ್ದೇನೆ, ಬರೇ ಇದೇ ಕತೆ ಆಯ್ತು ನಿಂದು. ಕತ್ತಿ ಅಟ್ಟು ವಯಸ್ಸಾಯ್ತು, ಮುದ್ದಾದ ಸೊಸೆನಿ ಹೆಂಗೆ ನೋಡ್ಕೋಬೇಕು ಖಬ್ಬರ್ ಇದೆಯಾ ನಿನಗೆ? 2 ಸಲ ಹೇಳಬೇಕು, ನಾನು ನಿನಗೆ 2 ಸಲ ಹೇಳಬೇಕು. ಚಾಡಿಯ ಮಾತ ಕೇಳಿ ತಾಯಿಗೆ ಹೊಡಿ ಬ್ಯಾಡ, ಚಾಡಿಯ ಮಾತ ಕೇಳಿ ತಾಯಿಗೆ ಹೊಡಿ ಬ್ಯಾಡ, ರಟ್ಟಿಯ ಹಿಡದ ಸಿಟ್ಟಿನ ಬಡದ ಬರದ ಸುಡಬ್ಯಾಡ, ಮುಂದೈತಿ ನಿನಗ ಶಭಾಷ್ ಮಗನ, ಶಭಾಷ್. ನನ್ನ ಎದಿ ಹಾಲು ಕೊಟ್ಟು ನಿನ್ನ ಬೆಳೆಸಿದಕ್ಕೂ ನನ್ನ ಜನ್ಮ ಸಾರ್ಥಕಾತೋ ಯಪ್ಪ, ಸಾರ್ಥಕಾತೋ. ಮಗ ಅದವ, ಹೆಂಡತಿ ತಪ್ಪು ಹೆಜ್ಜೆ ಇಟ್ರ ಮೂಗುದಾರ ಹಾಕಿ ಹಿಡಿದಿಡಬೇಕು. ಅದನ್ನ ಬಿಟ್ಟು ಹೆಂಡತಿ ಸೀರೆ ಸೆರಗಿ ಹಿಡ್ಕೊಂಡು ಅಡ್ಡಾಡು ನಿನ್ನಂತ ಷಂಡ ಮಗನಿಗೆ ಜನ್ಮ ಕೊಟ್ನಲ್ಲಂತ ನನ್ನ ಹೊಟ್ಟೆ ಉರಿಯಾಕತ್ತೋ ಯಪ್ಪ, ನನ್ನ ಹೊಟ್ಟೆ ಉರಿಯಾಕ. ಏನಂದಿ? ಹೆತ್ತ ಮಗ್ಗ ಶಂಡ ಅಂತೆಲ್ಲ, ಹೆತ್ತ ತಾಯಿ ನೀನು. ತೀರಿಸಿಬಿಟ್ಟೆಪ್ಪ, ಈ ತಾಯಿ ಋಣ ತೀರಿಸಿಬಿಟ್ಟೆ. 9 ತಿಂಗಳು ಗರ್ಭ ಅನ್ನೋ ಈ ಗುಡಿಯೊಳಗ ನನ್ನ ಕರುಳನ್ನೇ ನನಗ ಮಾಲಿ ಮಾಡಿ ಹಾಕಿ ಭೂಮಿಗೆ ಕರೆತಂದದ್ದಕ್ಕ ಸರಿಯಾದ ಶಿಕ್ಷೆ ಕೊಟ್ಟೆಯೋ ಯಪ್ಪ, ಸರಿಯಾದ ಶಿಕ್ಷೆ ಕೊಟ್ಟೆ. ಲೋ ಮಗನ, ನೀ ಕುಡ್ದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನ ಕಾಪಾಡ್ದೆ. ಯಾರು ಕೊಡ್ಲಾರ್ದ ಕೊಟ್ಟಿ? ಅದಕ್ಕ ತಕ್ಕ ಶಿಕ್ಷೆ ಕೊಟ್ಟೆಪ್ಪ, ತಕ್ಕ ಶಿಕ್ಷೆ ಕೊಟ್ಟೆ. ನೀ ಮನೆಯಿಂದ ಹೊರಗೆ ಹೋದಂದ್ರ ನನ್ನ ಕೂಸಿ ಯಾವಾಗ ಬರ್ತೈತೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ದ. ಅದು ಋಣನು ತೀರಿಸಿಬಿಟ್ಟೆಪ್ಪ, ಅದು ಋಣನು ನಿನ್ನಂತ ಹೊಲಸು ಮಗ ನನ್ನ ಹೊಟ್ಟೆಯಾಗ ಹುಡ್ತಾನ ಅಂತ ಮೊದಲೇ ಗೊತ್ತಾಗಿದ್ರ ಹುಟ್ಟಿದ ಕ್ಷಣ ನಿನ್ನ ಕತ್ತ ಹೆಚ್ಚಿಗೆ ಕೊಂದು ಬಿಡ್ತಿದ್ನೋ ಯಪ್ಪ, ಕೊಂದು ಬಿಡ್ತಿದ್ನೋ. ಆಹಾ, ಆ ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲವಾ? ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲ. ನಿನ್ನನ್ನು ಸಾಕಲಾರ್ದ ನಿನ್ನ ಗಂಡ ಈ ಮನೆ ಬಿಟ್ಟು ಹೋದ್ನಲ್ಲ, ಅವನು ಮುಂದೆ ಹಾಕಬೇಕಾಯ್ತು ನಿನ್ನ ಕಣ್ಣೀರನ್ನು. ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಹೇಳ್ತಾ ಇದೀಯಾ? ನಾನು ಮಾಡಿದ್ದು ಹೋಯ್ತೇನೋ? ನಿನ್ನ ಗಂಡ ಮಿಲಿಟ್ರಿ ಒಳಗಿದ್ದಾಗ ಆಗಾಗ ತಲೆ ಸುತ್ತತ್ತೆ, ತಲೆ ಹಾಸಿಗೆ ಹಿಡ್ತಿದ್ದಿ. ಹೋಗಿ ದವಾಖಾನೆಗೆ ತೋರಿಸಿದ್ದೀನಿ. ಮನೆಗೆ ಬಂದ ನಂತರ ಹೊಟ್ಟೆಗೆ ಅನ್ನ ಕೂಸಿಕೊಟ್ಟಿದ್ದೀನಿ, ಮೈ ಮೇಲೆ ಬಟ್ಟೆ ಬಾಗದ ಹಾಕಿದ್ದೀನಿ.
ಲೆಕ್ಕ ಹಾಕಿ ನೋಡಿದ್ರೆ ಅದು ಲಕ್ಷದ ಮೇಲನ ಆಗ್ತೈತೆ. ದೊಡ್ಡದಾಗಿ ಹೇಳಕ್ ಬಂದಾಳಿ ನಾನು ಮಾಡಿದ್ರೆ ತಲೆ ನಾನು ಮಾಡಿದ ಹೋಯ್ತಾರ ಅಷ್ಟೇ ಹಾತಿಯ ನರಿ ಬುದ್ಧಿಯವನ ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ ಎತ್ತಿ ಆಡಿ ತೋರ್ಸಕತಿ, ನನಗ ಅನ್ನ ಹಾಕಿದ ಖರ್ಚು ಹೇಳಕತಿಯನೋ ಮಗನ. ಯಪ್ಪ, ನಾ ಸತ್ರು ನಿನ್ನ ಋಣ ತೀರ್ಸೇ ಹೋಗ್ತೀನೋ ಯಪ್ಪ, ತೀರ್ಸೇ ತೀರಿಸ್ತಿ ಋಣನ. ಈ ಪ್ರಪಂಚದಾಗ ತೀರ್ಸಕ್ಕಾಗ್ದಿರೋ ಋಣ ಅಂದ್ರ ಎರಡು. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಾ ಸತ್ರು ನಿನ್ನ ಋಣ ತೀರಿಸಿ ನಾ ಹೋಗ್ತೀನಪ್ಪ, ಹೋಗ್ತೀನಿ ಮಗನ. 3 ದಿನದಿಂದ ಊಟ ಮಾಡಿಲ್ಲ. ನನ್ನ ಸೊಸೆಗೆ ಹೇಳಿ ಏಟ ಅನ್ನ ಕೊಡಿಸು ಬಿಡಪ್ಪ, ನಿನ್ನ ಕೈ ಮುಗಿತೀನಿ. ಅಯ್ಯೋ ರೀ, ನಿಮ್ಮ ಅವ್ಗ ಹೊಟ್ಟೆ ಹಸ್ದೈತಂತ ಹಾಕಬೇಕಂದ್ರ ನನ್ನ ಮನೆಯಾಗ ಅನ್ನ ಬೇರೆ ಇಲ್ಲ. ಹೆಂಗೋ ನಮ್ಮ ಮನ್ಯಾಗ ಒಂದು ನಾ ಐತಿಲ್ರಿ, ಅದಕ್ಕ ಅಂತ ಹೇಳಿ ಹಾಕಿನಿ. ಅದು ಹಳಿಸೆ 3 ದಿನ ಆಗೈತಿ. ತಂದು ಕೊಡ್ತನು ತೆಂದ ಸಾಯಿ. ಮಾಡ್ಬೇಡ್ರಿ ಮಕ್ಕಳನ್ನ ಈ ದೇಶಕ್ಕೆ ಆಸ್ತಿ ಮಾಡ್ರಿ, ಇಲ್ಲಂದ್ರ ನನಗ ಬಂದ ಸ್ಥಿತಿ ನಿಮಗ ಬಂದ್ರು ಬರ್ಬೋದು. ವಾ ಅಣ್ಣ, 3 ದಿನ ಆತ್ರಪ್ಪ ಊಟ ಮಾಡಿ, ಹುಟ್ಟಿ ಬಹಳ ಸಿಗತೈತಿ. ಯಾರಾದ್ರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಡ್ರಪ್ಪ, ಪುಣ್ಯ ಕಟ್ಕೊಡ್ರಿ. ಭಿಕ್ಷೆ ನೀಡಿರಿ, ದಾನ ಮಾಡಿರಿ. ಭಿಕ್ಷೆ ನೀಡಿರಿ, ದಾನ ಮಾಡಿರಿ. ಭಿಕ್ಷೆ ಎಲ್ಲರೂ ಯಾರು ಬರು ನೀಡರು ಭಿಕ್ಷೆಯ. ಭಿಕ್ಷೆ ನೀಡಿರಿ, ಮಾಡಿರಿ, ಮಾಡಿರಿ.
ಮುಂದೆ ಮುಕ್ತಿ ಮಾರ್ಗ ಭಿಕ್ಷೆ ನೀಡಿರಿ ದಾನ ಮಾಡಿರಿ ದಾನ ಮಾಡಿರಿ ದಾನ ಮಾಡಿರಿ. ನಾನು ನನ್ನ ದೇವರು ಹುಡ್ಕೊಂಡು ಹೋಗ್ತೀನಿ, ನನ್ನ ಗಂಡನ ಹುಡ್ಕೊಂಡು ಹೋಗ್ತೀನಿ ರೀ. ಅವತ್ತು ನೀವು ನನಗೊಂದು ಮಾತು ಹೇಳಿದ್ರಿ, ಈ ಮನೆಯಲ್ಲಿ ನಿನಗೆ ನೋವಾಗುವಂತ ಏನೇ ಘಟನೆ ನಡೆದ್ರು ನಾನು ಇದ್ದಲ್ಲಿಗೆ ಬಂದ್ಬಿಡು ಅಂತ. ನಾನು ಬರ್ತಾ ಇದ್ದೀನಿ ರೀ, ಇನ್ಯಾವತ್ತೂ ನಿಮ್ಮ ಮಾತು ಮೀರೋಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ಬರ್ತಾ ಇದ್ದೀನಿ ರೀ, ಹಾ ಬರ್ತಾ ಇದ್ದೀನಿ. ನಗುವಾಗ ಎಲ್ಲ